ಇನ್ನು ಅಮಿತ್ ಶಾ ಪವಿತ್ರ ಸ್ನಾನಕ್ಕೆ ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ. ಮಹಾಕುಂಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ವಿವಾದದ ಮೇಲೆ ಮೈ ಎಳ್ಕೊಂಡಿದ್ದಾರೆ. ಗಂಗೆಯಲ್ಲಿ ಮುಳುಗೋದ್ರಿಂದ ಬಡತನ ದೂರವಾಗುತ್ತಾ ಅಂತೇಳಿ ಕೇಳಿದ್ದಾರೆ. ಹೊಟ್ಟೆಗೆ ಊಟ ಸಿಗುತ್ತಾ ಅಂತ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ. ಅಮಿತ್ ಶಾ ಪಾಪ ಮಾಡಿದವರು जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। ಖರ್ಗೆ ಅವರ ಹೇಳಿಕೆ, ಖರ್ಗೆ ಅವರು ಹೇಳಿ ಸಿಕ್ಕಾಕೊಂಡ್ಬಿಟ್ರು. ಈಗ ಖರ್ಗೆ ಅವರು ಹೇಳಿ ಸಿಕ್ಕಾಕೊಂಡ್ಬಿಟ್ರು. ಅವ್ರೇನು ಹೇಳ್ತಾರೆ, ಗಂಗೆಯಲ್ಲಿ ಮುಳುಗು ಹಾಕೋದ್ರಿಂದ ಬಡತನ ದೂರವಾಗುತ್ತಾ? ಹಾಗಿದ್ರೆ ಗಂಗೆಯಲ್ಲಿ ಮುಳುಗು ಹಾಕದೇ ಇದ್ರೆ ಬಡತನ ದೂರವಾಗುತ್ತಾ? ಈಗ ನೀವು ಗಂಗೆಯಲ್ಲಿ ಮುಳುಗು ಹಾಕಿಲ್ಲ, ನೀವು ಕೇಂದ್ರ ಸಚಿವರ ಕೆಲಸ, ಯಾಕೆ ಬಡತನ ದೂರ ಆಗಿಲ್ಲ? ಮತ್ತೆ ಪ್ರಶ್ನೆ ಕೇಳ್ಬೋದಲ್ವ? ಮತ್ತೆ ಹೇಳ್ತಾರೆ ಆಸ್ತೆ, ಅವರವರ ನಂಬಿಕೆಗಳು. ಆ ನಂಬಿಕೆಗಳನ್ನು ಕೇಳೋದ್ರೆ ಎಲ್ಲ ನಂಬಿಕೆಗಳನ್ನು ಕೇಳಬೇಕು. ನೀವು ಸೆಲೆಕ್ಟಿವ್ ಆಗಿರಬಾರ್ದು. ಚರ್ಚ್ನಲ್ಲಿ ನೀರಲ್ಲಿ ಮುಳುಗಿಸ್ತಾರಲ್ಲ, ಮತಾಂತರ ಆಗ್ಬಿಡ್ತಾನ? ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ಹಾಂ, ನಮಗೆ ಅದರ ಬಗ್ಗೆ ಗೌರವ ಇದೆ. ಮೆಕ್ಕಾದಲ್ಲಿ ಹೋದರೆ ಸೈತಾನನಿಗೆ ಕಲ್ಲು ಸೀತಾರಲ್ಲ, ಬಡತನ ಹೋಗುತ್ತಾ? ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ಗಂಗೆಯಲ್ಲಿ ಮುಳುಗದೇ ಇದ್ದರೆ, ಮುಳುಗಿದ್ರೆ ನೀವು ಹೇಳಿದ್ರೆ ಮುಳುಗಿದ್ರೆ ಹೊಟ್ಟೆ ತುಂಬತ್ತಾ? ಮುಳುಗದೇ ಇದ್ರೆ ತುಂಬತ್ತಾ? ನೀವು ಮುಳುಗಿಲ್ಲಲ್ಲ, ಯಾಕೆ ಹೊಟ್ಟೆ ತುಂಬಿಲ್ಲ? ಆಯ್ತು ಬಿಡಿ, ಕಳೆದ 70 ವರ್ಷಗಳ ಅವಧಿಯಲ್ಲಿ ಬಹುತೇಕ ಅವಧಿ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ, ಯಾಕೆ ಬಡವರ ಸಮಸ್ಯೆ ನಿವಾರಣೆ ಆಗಲಿಲ್ಲ? ಆಸ್ತೆ ನೋಡಿ, ಅವರವರ ಧರ್ಮ. ಅದಕ್ಕೆ ನನಗೆ ಯಾವತ್ತೂ ಕೂಡ, ಮೊನ್ನೆ ತೇಜಸ್ವಿ ಹೇಳಿದ ಮಾತು ಭಾಳ ಚೆನ್ನಾಗಿದೆ. ಹಿಂದೂಗಳು ಮಾತ್ರ ಜಾತ್ಯತೀತರಾಗಿರಬೇಕು, ಉಳಿದವರೆಲ್ಲ ಅವರವರ ಧರ್ಮ ಪಾಲಿಸ್ಬೋದು. ವಾಟ್ ಈಸ್ ದಿಸ್? ಕುಂಭಮೇಳ ನಮ್ಮದ್ರಿ. ಕುಂಭಮೇಳದಲ್ಲಿ 40 ಕೋಟಿ ಜನ ಏನು ಸೇರ್ತಾರೆ, ಜಗತ್ತಿನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಸೇರಿದ್ರೆ ಹೇಳ್ರಿ. ಇಲ್ಲಿ ಮತ ಪಂಗಡ ಎಲ್ಲವಿರುತ್ತಲ್ಲ, ಭಾರತದ ಬೇರೆ ಬೇರೆ ಪಂಗಡ ಸಿದ್ಧಾಂತಗಳು ಎಲ್ಲರೂ ಬರೋದು ಇಲ್ಲಿ ಮಾತ್ರ. ಭಾರತ ಒಂದು ಅಂತ ಕಾಣೋದು ಇಲ್ಲಿ ಮಾತ್ರ. ಶೈವರು, ವೈಷ್ಣವರು, ಗಾಣಪತ್ಯರು, ಶಾಕ್ತಿಯರು, ಅಘೋರಿಗಳು, ನಾಗಾಸಾಧುಗಳದೊಂದು ಅಖಾಡ ಇದೆ, 10-15 ಅಖಾಡ ಇದೆ. ಎಲ್ಲರೂ ಬಂದು ಜನಸಾಮಾನ್ಯರು ಕೂಡ ಯಾವುದೇ ಈ ಥರ ನಾಮ ಹಾಕೋನು, ಈ ಥರ ನಾಮ ಹಾಕೋನು, ನಾಮ ಹಾಕದೇ ಇರೋನು, ಸಿಖ್ಖರು ಅವರು ಬರ್ತಾರೆ. ಅವರನ್ನು ಒಗ್ಗೂಡಿಸುವುದೇ ಈ ಕುಂಭಮೇಳ. ಇದರ ಬಗ್ಗೆ ಇದು ಆಮೇಲೆ ಯು ಟಿ ಖಾದರ್ ಏನು ಅವರನ್ನು ಇದು ಮಾಡ್ತೀರಾ? ಯು ಟಿ ಖಾದರ್ ತಗೊಂಡ್ರಲ್ಲ, ಕುಂಭಸ್ಥಾನ ಮಾಡಿದ್ರಲ್ಲ, ಸಸ್ಪೆಂಡ್ ಮಾಡ್ತೀರಾ? ನಿಮ್ಮ ನಂಬಿಕೆ. ನೀವು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೀರಿ, ಅದು ನಿಮ್ಮ ನಂಬಿಕೆ. ಬೌದ್ಧ ಬಿಕ್ಕುಗಳು ತಲೆ ಎಲ್ಲ
ಕಂಪ್ಲೀಟಾಗಿ ಬೋಳಿಸ್ಕೊಂಡಿರ್ತಾರೆ. ಹಾಗಾದರೆ ಕೇಳೋಕ್ಕಾಗತ್ತೆ ನಮಗೆ? ನೀವು ತಲೆ ಬೋಳಿಸ್ಕೊಂಡ್ರೆ ಏನೋ ಹೊಟ್ಟೆ ತುಂಬುತ್ತಾ? ಅದು ನಂಬಿಕೆ. ಆ ನಂಬಿಕೆಯ ಬಗ್ಗೆ ಕ್ಲಿಷೆ ಆಡ್ತಾ ಇದ್ದೀರಿ ನೀವು. ಕಳೆದ ಬಾರಿ ಶ್ರೀರಾಮ ದೇವಸ್ಥಾನದ ಬಗ್ಗೆ ಕೂಡ ಮಾತಾಡಿದ್ರಿ ನೀವು. ಖರ್ಗೆ ಅವರೇ, ನಿಮಗೊಂದು ವಿಶೇಷವಾದಂಥ ರೆಸ್ಪೆಕ್ಟ್ ಇದೆ, ಮರ್ಯಾದೆ ಇದೆ. ಅವ್ರು ಮಾಡ್ತಾರೆ, ನಿಮ್ಮನ್ನೇನು ಕರ್ಕೊಂಡೋಗಿ ಮುಳುಗಿಸಿದ್ರಾ? ಇಲ್ಲ ತಾನೇ? ಅಥವಾ ಸಾರ್ವತ್ರಿಕ ರಜೆ ಕೊಟ್ಟರಾ ಬನ್ನಿ ಮುಳುಗಿ ಅಂತ? ಇಲ್ಲ ತಾನೇ? ಅವರ ಇಷ್ಟ, ಬೇಕಿದ್ರೆ ಮಾಡ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ಎಸ್, ನೆಕ್ಸ್ಟ್ ಹೋಗೋಣ. ಇನ್ನು ಅಮಿತ್ ಶಾ ಪವಿತ್ರ ಸ್ನಾನಕ್ಕೆ ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ. ಮಹಾಕುಂಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ವಿವಾದದ ಮೇಲೆ ಮೈ ಎಳ್ಕೊಂಡಿದ್ದಾರೆ. ಗಂಗೆಯಲ್ಲಿ ಮುಳುಗೋದ್ರಿಂದ ಬಡತನ ದೂರವಾಗುತ್ತಾ ಅಂತೇಳಿ ಕೇಳಿದ್ದಾರೆ. ಹೊಟ್ಟೆಗೆ ಊಟ ಸಿಗುತ್ತಾ ಅಂತ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ. ಅಮಿತ್ ಶಾ, ಪಾಪ ಮಾಡಿದವರು जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। ಖರ್ಗೆ ಅವರ ಹೇಳಿಕೆ, ಖರ್ಗೆ ಅವರು ಹೇಳಿ ಸಿಕ್ಕಾಕೊಂಡ್ಬಿಟ್ರು. ಈಗ ಖರ್ಗೆ ಅವರು ಹೇಳಿ ಸಿಕ್ಕಾಕೊಂಡ್ಬಿಟ್ರು. ಅವ್ರು ಏನು ಹೇಳ್ತಾರೆ? ಗಂಗೆಯಲ್ಲಿ ಮುಳುಗು ಹಾಕೋದ್ರಿಂದ ಬಡತನ ದೂರವಾಗುತ್ತಾ? ಹಾಗಿದ್ರೆ ಗಂಗೆಯಲ್ಲಿ ಮುಳುಗು ಹಾಕದೇ ಇದ್ರೆ ಬಡತನ ದೂರವಾಗುತ್ತಾ? ಈಗ ನೀವು ಗಂಗೆಯಲ್ಲಿ ಮುಳುಗು ಹಾಕಿಲ್ಲ, ನೀವು ಕೇಂದ್ರ ಸಚಿವರ ಕೆಲಸ, ಯಾಕೆ ಬಡತನ ದೂರ ಆಗಿಲ್ಲ? ಮತ್ತೆ ಪ್ರಶ್ನೆ ಕೇಳ್ಬೋದಲ್ವ? ಮತ್ತೆ ಹೇಳ್ತಾರೆ ಆಸ್ತೆ, ಅವರವರ ನಂಬಿಕೆಗಳು. ಆ ನಂಬಿಕೆಗಳನ್ನು ಕೇಳೋದ್ರೆ ಎಲ್ಲ ನಂಬಿಕೆಗಳನ್ನು ಕೇಳಬೇಕು. ನೀವು ಸೆಲೆಕ್ಟಿವ್ ಆಗಿರಬಾರ್ದು. ಚರ್ಚ್ನಲ್ಲಿ ನೀರಲ್ಲಿ ಮುಳುಗಿಸ್ತಾರಲ್ಲ, ಮತಾಂತರ ಆಗ್ಬಿಡ್ತಾನ? ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ಹಾಂ, ನಮಗೆ ಅದರ ಬಗ್ಗೆ ಗೌರವ ಇದೆ. ಮೆಕ್ಕಾದಲ್ಲಿ ಹೋದರೆ ಸೈತಾನನಿಗೆ ಕಲ್ಲು ಸೀತಾರಲ್ಲ, ಬಡತನ ಹೋಗುತ್ತಾ? ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ಗಂಗೆಯಲ್ಲಿ ಮುಳುಗದೇ ಇದ್ದರೆ, ಮುಳುಗಿದ್ರೆ ನೀವು ಹೇಳಿದ್ರೆ ಮುಳುಗಿದ್ರೆ ಹೊಟ್ಟೆ ತುಂಬತ್ತಾ? ಮುಳುಗದೇ ಇದ್ರೆ ತುಂಬತ್ತಾ? ನೀವು ಮುಳುಗಿಲ್ಲಲ್ಲ, ಯಾಕೆ ಹೊಟ್ಟೆ ತುಂಬಿಲ್ಲ? ಆಯ್ತು ಬಿಡಿ, ಕಳೆದ 70 ವರ್ಷಗಳ ಅವಧಿಯಲ್ಲಿ ಬಹುತೇಕ ಅವಧಿ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ, ಯಾಕೆ ಬಡವರ ಸಮಸ್ಯೆ ನಿವಾರಣೆ ಆಗಲಿಲ್ಲ? ಆಸ್ತೆ ನೋಡಿ, ಅವರವರ ಧರ್ಮ. ಅದಕ್ಕೆ ನನಗೆ ಯಾವತ್ತೂ ಕೂಡ, ಮೊನ್ನೆ ತೇಜಸ್ವಿ ಹೇಳಿದ ಮಾತು ಭಾಳ ಚೆನ್ನಾಗಿದೆ. ಹಿಂದೂಗಳು ಮಾತ್ರ ಜಾತ್ಯತೀತರಾಗಿರಬೇಕು, ಉಳಿದವರೆಲ್ಲ ಅವರವರ ಧರ್ಮ ಪಾಲಿಸ್ಬೋದು. ವಾಟ್ ಈಸ್ ದಿಸ್? ಕುಂಭಮೇಳ ನಮ್ಮದ್ರಿ. ಕುಂಭಮೇಳದಲ್ಲಿ 40 ಕೋಟಿ ಜನ ಏನು ಸೇರ್ತಾರೆ, ಜಗತ್ತಿನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಸೇರೋದ್ರೆ ಹೇಳ್ರಿ. ಇಲ್ಲಿ ಮತ ಪಂಗಡ ಎಲ್ಲವಿರುತ್ತಲ್ಲ, ಭಾರತದ ಬೇರೆ ಬೇರೆ ಪಂಗಡ ಸಿದ್ಧಾಂತಗಳು ಎಲ್ಲರೂ ಬರೋದು ಇಲ್ಲಿ ಮಾತ್ರ. ಭಾರತ ಒಂದು ಅಂತ ಕಾಣೋದು ಇಲ್ಲಿ ಮಾತ್ರ. ಶೈವರು, ವೈಷ್ಣವರು, ಗಾಣಪತ್ಯರು, ಶಾಕ್ತಿಯರು, ಅಘೋರಿಗಳು, ನಾಗಾಸಾಧುಗಳದೊಂದು ಅಖಾಡ ಇದೆ, 10-15 ಅಖಾಡ ಇದೆ. ಎಲ್ಲರೂ ಬಂದು ಜನಸಾಮಾನ್ಯರು ಕೂಡ
ಯಾವುದೇ ಹಿಂಗೆ ಈ ಥರ ನಾಮ ಹಾಕೋನು ಈ ಥರ ನಾಮ ಹಾಕೋನು ನಾಮ ಹಾಕದೇ ಇರೋನು ಸಿಕ್ಕರು ಅವರು ಬರ್ತಾರೆ. ಅವರನ್ನು ಒಗ್ಗೂಡಿಸುವುದೇ ಈ ಕುಂಭಮೇಳ. ಇದರ ಬಗ್ಗೆ ಆಮೇಲೆ ಯು ಟಿ ಖಾದರ್ ಏನು ಅವರನ್ನು ಇದು ಮಾಡ್ತೀರಾ? ಯು ಟಿ ಖಾದರ್ ತಗೊಂಡ್ರಲ್ಲ, ಕುಂಭಸ್ಥಾನ ಮಾಡಿದ್ರಲ್ಲ, ಸಸ್ಪೆಂಡ್ ಮಾಡ್ತೀರಾ? ನಿಮ್ಮ ನಂಬಿಕೆ. ನೀವು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೀರಿ, ಅದು ನಿಮ್ಮ ನಂಬಿಕೆ. ಬೌದ್ಧ ಬಿಕ್ಕುಗಳು ತಲೆ ಎಲ್ಲ ಕಂಪ್ಲೀಟಾಗಿ ಬೋಳಿಸ್ಕೊಂಡಿರ್ತಾರೆ. ಹಾಗಾದ್ರೆ ಕೇಳೋಕ್ಕಾಗತ್ತೆ ನಮಗೆ? ನೀವು ತಲೆ ಬೋಳಿಸ್ಕೊಂಡ್ರೆ ಏನೋ ಹೊಟ್ಟೆ ತುಂಬುತ್ತಾ? ಅದು ನಂಬಿಕೆ. ಆ ನಂಬಿಕೆಯ ಬಗ್ಗೆ ಕ್ಲಿಷೆ ಆಡ್ತಾ ಇದ್ದೀರಿ ನೀವು. ಕಳೆದ ಬಾರಿ ಶ್ರೀರಾಮ ದೇವಸ್ಥಾನದ ಬಗ್ಗೆ ಕೂಡ ಮಾತಾಡಿದ್ರಿ ನೀವು. ಖರ್ಗೆ ಅವರೇ, ನಿಮಗೊಂದು ವಿಶೇಷವಾದಂಥ ರೆಸ್ಪೆಕ್ಟ್ ಇದೆ, ಮರ್ಯಾದೆ ಇದೆ. ಅವರು ಮಾಡ್ತಾರೆ, ನಿಮ್ಮನ್ನೇನು ಕರ್ಕೊಂಡೋಗಿ ಮುಳುಗಿಸಿದ್ರಾ? ಇಲ್ಲ ತಾನೇ? ಅಥವಾ ಸಾರ್ವತ್ರಿಕ ರಜೆ ಕೊಟ್ಟರಾ ಬನ್ನಿ ಮುಳುಗಿ ಅಂತ? ಇಲ್ಲ ತಾನೇ? ಅವರ ಇಷ್ಟ, ಬೇಕಿದ್ರೆ ಮಾಡ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ಎಸ್, ನೆಕ್ಸ್ಟ್ ಹೋಗೋಣ.